ಧರ್ಮದಲ್ಲಿ ಭಗವಾನ್ ವಿಷ್ಣುವನ್ನು ಜಗತ್ತಿನ ಪಾಲಕ ಎಂದು ಕರೆಯಲಾಗುತ್ತದೆ. ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಜೀವಿಯ ರಕ್ಷಣೆ, ಧರ್ಮದ ಸಂರಕ್ಷಣೆ ಮತ್ತು ಲೋಕದ ಸಮತೋಲನದಲ್ಲಿ ಶ್ರೀ ಮಹಾವಿಷ್ಣುವಿನ ಪಾತ್ರ ಅತ್ಯಂತ ಮಹತ್ವವಾಗಿದೆ ಎಂದು ನಮ್ಮ ಪುರಾಣಗಳು ತಿಳಿಸುತ್ತವೆ. ಆದರೆ ನಮ್ಮಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಮೂಡುತ್ತದೆ: ಮಹಾವಿಷ್ಣು ಯೋಗ ನಿದ್ರೆಗೆ ಹೋದಾಗ ಏನಾಗುತ್ತದೆ? ಅವರು ಯೋಗ ನಿದ್ರೆಯಲ್ಲಿ ಇರುವಾಗ ಭೂಲೋಕ, ದೇವಲೋಕ ಮತ್ತು ಇತರ ಲೋಕಗಳನ್ನು ಯಾರು ನೋಡಿಕೊಳ್ಳುತ್ತಾರೆ? ಬ್ರಹ್ಮ ದೇವರು ನೋಡಿಕೊಳ್ಳುತ್ತಾರೆಯೇ? ಶಿವ ನೋಡಿಕೊಳ್ಳುತ್ತಾರೆಯೇ? ಅಥವಾ ಬೇರೆ ದೇವತೆಗಳು ಈ ಜವಾಬ್ದಾರಿಯನ್ನು ನೀಡಲಾಗುತ್ತದೆಯೇ? ಈ ಪ್ರಶ್ನೆಯ ಹಿಂದೆ ಸನಾತನ ಧರ್ಮದ ಅತ್ಯಂತ ಆಳವಾದ ತತ್ವವನ್ನು ಅಡಗಿದೆ. ಮೊದಲಿಗೆ ನಾವು ಮಹಾವಿಷ್ಣುವಿನ ಯೋಗ ನಿದ್ರೆ ಎಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಪುರಾಣಗಳಲ್ಲಿ ಮಹಾವಿಷ್ಣುವನ್ನು ಕ್ಷೀರಸಾಗರದಲ್ಲಿ ಅನಂತ ಶಯನ ಮೇಲೆ ಶಯನಿಸುವ ರೂಪದಲ್ಲಿ ವರ್ಣಿಸಲಾಗಿದೆ. ಅವರ ಪಕ್ಕದಲ್ಲಿ ಲಕ್ಷ್ಮೀದೇವಿ ಸೇವೆ ಮಾಡುತ್ತಿರುವಂತೆ ಕಾಣುತ್ತಾಳೆ. ಅನಂತ ಶೇಷನು ತನ್ನ ಅನೇಕ ಬಾಣಗಳಿಂದ ಭಗವಂತನಿಗೆ ಛತ್ರಿಯಂತೆ ಸೇವೆ ಮಾಡುತ್ತಾನೆ. ಈ ರೂಪವನ್ನು ನಾವು ಸಾಮಾನ್ಯ ಮನುಷ್ಯನ ನಿದ್ರೆಯಂತೆ ಅರ್ಥ ಮಾಡಿಕೊಳ್ಳಬಾರದು. ಮನುಷ್ಯನು ನಿದ್ರೆ ಹೋದಾಗ ತನ್ನ ಸುತ್ತಮುತ್ತಲಿನ ವಿಷಯಗಳ ಅರಿವು ಕಡಿಮೆಯಾಗುತ್ತದೆ. ಆದರೆ ಪರಮಾತ್ಮನ ಯೋಗ ನಿದ್ರೆ ಆಗಲ್ಲ. ಯೋಗ ನಿದ್ರೆ ಎಂದರೆ ದೈವಿಕ ಚೈತನ್ಯ ವಿಶೇಷ ಸ್ಥಿತಿ. ಭಗವಂತನು ಯೋಗ ನಿದ್ರೆಯಲ್ಲಿ ಇದ್ದರೂ ಅವರ ದೈವಿಕ ಶಕ್ತಿ ವಿಶ್ವದಲ್ಲಿ ಕಾರ್ಯನಿರ್ವಹಿಸುತ್ತಲೇ ಇರುತ್ತದೆ ಎಂಬುದು ಪುರಾಣಗಳ ತತ್ವ. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಸೃಷ್ಟಿಯ 3 ಪ್ರಮುಖ ದೈವಿಕ ಕಾರ್ಯಗಳನ್ನು ನೆನಪಿಸಿಕೊಳ್ಳಬೇಕು: ಸೃಷ್ಟಿ, ಸ್ಥಿತಿ ಮತ್ತು ಲಯ. ಬ್ರಹ್ಮದೇವರನ್ನು ಸೃಷ್ಟಿಯ ಕಾರ್ಯಕ್ಕೆ ಸಂಬಂಧಿಸಿದ ದೇವರಾಗಿ ಪರಿಗಣಿಸಲಾಗಿದೆ. ಶ್ರೀ ಮಹಾವಿಷ್ಣುವನ್ನು ಸ್ಥಿತಿಯ ಅಥವಾ ಪಾಲನೆಯ ತತ್ವವಾಗಿ ಕಾಣಲಾಗುತ್ತದೆ. ಮಹಾದೇವ ಶಿವನನ್ನು ಲಯ ಮತ್ತು ಪರಿವರ್ತನೆಯ ತತ್ವವಾಗಿ ಕಾಣಬಹುದಾಗುತ್ತದೆ. ಆದರೆ ಈ ಮೂವರು ಪರಸ್ಪರ ವಿರೋಧಿಗಳಲ್ಲ. ಸನಾತನ ಧರ್ಮದ ಅನೇಕ ಪರಂಪರೆಗಳಲ್ಲಿ ಇವರು ಒಂದೇ ಪರಮತತ್ವದ ವಿಭಿನ್ನ ದೈವಿಕ ಕಾರ್ಯರೂಪಗಳೆಂದು ವಿವರಿಸಲಾಗುತ್ತದೆ. ಇನ್ನು ವಿಷ್ಣುವಿನ ಯೋಗ ನಿದ್ರೆಯ ಸಂದರ್ಭದಲ್ಲಿ ಒಂದು ಮುಖ್ಯ ವಿಷಯವನ್ನು ಗಮನಿಸಬೇಕು. ವಿಷ್ಣು ಯೋಗ ನಿದ್ರೆಗೆ ಹೋದ ತಕ್ಷಣ ಮತ್ತೊಬ್ಬ ದೇವರು ವಿಷ್ಣುವಿನ ಸ್ಥಾನವನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ನಾನು ಈಗ ಲೋಕಪಾಲಕ ಎಂದು ಕುಳಿತುಕೊಳ್ಳುತ್ತಾನೆ ಎಂಬ ಸರಳ ನಿಯಮ ಪುರಾಣಗಳಲ್ಲಿ ಇಲ್ಲ. ಬದಲಾಗಿ ವಿಶ್ವವ್ಯವಸ್ಥೆ ತನ್ನದೇ ಆದ ನಿಯಮದಂತೆ ಮುಂದುವರಿಯುತ್ತದೆ. ಬ್ರಹ್ಮದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಂದುವರಿಸುತ್ತಾರೆ. ದೇವತೆಗಳು ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಋಷಿಗಳು ಧರ್ಮಜ್ಞಾನವನ್ನು ಕಾಪಾಡುತ್ತಾರೆ. ರಾಜರು ಭೂಲೋಕದ ಆಡಳಿತವನ್ನು ನೋಡಿಕೊಳ್ಳುತ್ತಾರೆ. ಪ್ರಕೃತಿಯ ವಿವಿಧ ಶಕ್ತಿಗಳ ದೇವತೆಗಳು ನಿಯಂತ್ರಿಸುತ್ತಾರೆ. ಇಂದ್ರನು ದೇವತೆಗಳ ರಾಜನಾಗಿ ದೇವಲೋಕದ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಾನೆ. ಮಳೆ ಮತ್ತು ವಜ್ರದಂತಹ ಶಕ್ತಿಯೊಂದಿಗೆ ಇಂದ್ರನ ಸಂಬಂಧವನ್ನು ಪುರಾಣಗಳಲ್ಲಿ ವಿವರಿಸುತ್ತದೆ. ಸೂರ್ಯದೇವರು ಲೋಕಕ್ಕೆ ಬೆಳಕು ಮತ್ತು ಶಕ್ತಿಯ ನೀಡುವ ದೈವಿಕ ಶಕ್ತಿಯಾಗಿ ಪೂಜಿಸಲ್ಪಡುತ್ತಾರೆ. ಚಂದ್ರದೇವರು ಕಾಲಚಕ್ರ, ಮನಸ್ಸು ಮತ್ತು ಔಷಧಿಯ ಶಕ್ತಿಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ. ಅಗ್ನಿದೇವರು ಯಜ್ಞಗಳಲ್ಲಿ ಅತ್ಯಂತ ಪ್ರಮುಖ ಸ್ಥಾನ ಹೊಂದಿದ್ದಾರೆ. ಮನುಷ್ಯರು ಯಜ್ಞದ ಮೂಲಕ ದೇವತೆಗಳಿಗೆ ಅರ್ಪಿಸುವ ಹವಿಸ್ಸನ್ನು ದೇವತೆಗಳವರೆಗೆ ತಲುಪಿಸುವ ದೈವಿಕ ಮಾಧ್ಯಮವಾಗಿ ಅಗ್ನಿಯನ್ನು ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ವಾಯುದೇವರು ಪ್ರಾಣಶಕ್ತಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ. ವರುಣ ಜಲತತ್ವದ ಅಧಿಪತಿಯಾಗಿ ಪರಿಗಣಿಸಲಾಗುತ್ತದೆ. ಯಮ ಧರ್ಮರಾಜನು ಮರಣ ಮತ್ತು ಕರ್ಮಫಲದ ವ್ಯವಸ್ಥೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ. ಕುಬೇರನು ಸಂಪತ್ತು ಮತ್ತು ಯಕ್ಷರ ಅಧಿಪತಿಯಾಗಿ ಪ್ರಸಿದ್ಧನಾಗಿದ್ದಾನೆ. ಹೀಗಾಗಿ ವಿಶ್ವವನ್ನು ಒಂದೇ ದೇವರು ಒಬ್ಬನೇ ಕುಳಿತು ನೋಡುತ್ತಾನೆ ಎನ್ನುವುದಕ್ಕಿಂತ ದೈವಿಕ ವ್ಯವಸ್ಥೆಯ ವಿವಿಧ ಅಂಗಗಳ ಮತ್ತು ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಎಂಬ ಚಿತ್ರಣವನ್ನು ಪುರಾಣಗಳಲ್ಲಿ ಕಾಣಬಹುದು. ಆದರೆ ಇಲ್ಲಿ ಇನ್ನೊಂದು ಅದ್ಭುತವಾದ ಪ್ರಶ್ನೆ ಬರುತ್ತದೆ: ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಇದ್ದರೂ ಲೋಕದ ರಕ್ಷಣೆ ಹೇಗೆ ಸಾಧ್ಯ? ಇದಕ್ಕೆ ಉತ್ತರವೇ ಭಗವಂತನ ಶಕ್ತಿ. ವಿಷ್ಣುವಿನ ಯೋಗ ನಿದ್ರೆಯನ್ನು ವಿವರಿಸುವಾಗ ಯೋಗಮಾಯೆ ಎಂಬ ದೈವಿಕ ಶಕ್ತಿಯ ಉಲ್ಲೇಖವು ಬರುತ್ತದೆ. ಭಗವಂತನ ಶಕ್ತಿ ಪ್ರಪಂಚದ ಚಲನೆಯನ್ನು ಮುಂದುವರಿಸುತ್ತದೆ ಎಂಬ ಪುರಾಣ ತತ್ವ. ಆದರೆ ಭಗವಂತನು ಯೋಗ ನಿದ್ರೆಯಲ್ಲಿ ಇದ್ದಾನೆ ಎಂದರೆ ಅವರ ಶಕ್ತಿ ನಿಷ್ಕ್ರಿಯವಾಗಿದೆ ಎಂದಲ್ಲ. ಹಾಗೆ ನೋಡಿದರೆ ಸೂರ್ಯದೇವನಾದಾಗ ಸೂರ್ಯನು ಪ್ರತಿಯೊಂದು ಮನೆಯೊಳಗೆ ಹೋಗಿ ಬೆಳಕು ನೀಡುವುದಿಲ್ಲ.
ಆದರೆ ಅವನ ಬೆಳಕು ಎಲ್ಲೆಡೆ ಹರಡುತ್ತದೆ. ಅದೇ ರೀತಿ ಪರಮಾತ್ಮನ ದೈವಿಕ ಶಕ್ತಿ ವಿಶ್ವ ವ್ಯವಸ್ಥೆಯಲ್ಲಿ ಎಲ್ಲೆಡೆ ಕಾರ್ಯನಿರ್ವಹಿಸುತ್ತದೆ ಎಂಬ ಆಧ್ಯಾತ್ಮಿಕ ಅರ್ಥವನ್ನು ಇಲ್ಲಿ ಕಾಣಬಹುದು. ಇನ್ನು ಮಹಾಲಕ್ಷ್ಮೀ ದೇವಿಯ ಪಾತ್ರ ಇಲ್ಲಿ ಮೆರೆಯಲು ಸಾಧ್ಯವಿಲ್ಲ. ಮಹಾಲಕ್ಷ್ಮಿಯು ಶ್ರೀ ಮಹಾವಿಷ್ಣುವಿನ ಶಕ್ತಿಯಾಗಿ ವೈಷ್ಣವ ಪರಂಪರೆಯಲ್ಲಿ ಅತ್ಯಂತ ಮಹತ್ವ ಪಡೆದಿದ್ದಾರೆ. ವಿಷ್ಣು ಮತ್ತು ಲಕ್ಷ್ಮಿಯನ್ನು ನಾರಾಯಣ ಮತ್ತು ಶ್ರೀಶಕ್ತಿಯ ಅವಿಭಾಜ್ಯ ರೂಪವಾಗಿ ಭಕ್ತರು ಆರಾಧಿಸುತ್ತಾರೆ. ವಿಷ್ಣು ಕ್ಷೀರಸಾಗರದಲ್ಲಿ ಶಯನಿಸುವಾಗ ಪ್ರಸಿದ್ಧ ಚಿತ್ರಗಳಲ್ಲಿ ಲಕ್ಷ್ಮೀದೇವಿಯು ಅವರ ಪಾದ ಸೇವೆ ಮಾಡುತ್ತಿರುವುದನ್ನು ನಾವು ನೋಡುತ್ತೇವೆ. ಇದರ ಹಿಂದೆ ಕೇವಲ ಒಂದು ಸುಂದರವಾದ ಚಿತ್ರಣವಲ್ಲ, ಆಳವಾದ ತತ್ವವೂ ಇದೆ. ನಾರಾಯಣನು ಪರಮ ದೈವಿಕ ಚೈತನ್ಯದ ಪ್ರತೀಕವಾಗಿದ್ದರೆ ಶ್ರೀಶಕ್ತಿ ಆ ದೈವಿಕ ಶಕ್ತಿಯ ಕಾರ್ಯರೂಪವನ್ನು ಪ್ರತಿನಿಧಿಸುತ್ತದೆ ಎಂಬ ವೈಷ್ಣವ ಸಂಪ್ರದಾಯದಲ್ಲಿ ಅರ್ಥೈಸಲಾಗಿದೆ. ಇದೇ ರೀತಿ ಅನಂತಶಯನಿಗೂ ವಿಶೇಷ ಸ್ಥಾನವಿದೆ. ಅನಂತಶೇಷನು ಮಹಾವಿಷ್ಣುವಿನ ಶಯನದಲ್ಲಿರುವುದಷ್ಟೇ ಅಲ್ಲದೆ ಭಗವಂತನ ನಿತ್ಯ ಸೇವಕನಾಗಿ ಪುರಾಣಗಳಲ್ಲಿ ವರ್ಣಿಸಲಾಗಿಸಲ್ಪಟ್ಟಿದೆ. ಅನಂತ ಎಂದರೆ ಅಂತ್ಯವಿಲ್ಲದ ತತ್ವವನ್ನು ಸೂಚಿಸುತ್ತದೆ. ಇನ್ನು ನಾವು ಬ್ರಹ್ಮದೇವರ ಕಡೆಗೆ ಬರೋಣ. ಪುರಾಣ ಕಥೆಯ ಪ್ರಕಾರ ಮಹಾವಿಷ್ಣುವಿನ ನಾಭಿಕಾ ಕಮಲದಿಂದ ಬ್ರಹ್ಮದೇವರು ಉದ್ಭವಿಸುತ್ತಾರೆ. ಆ ಕಮಲದ ಮೇಲೆ ಬ್ರಹ್ಮದೇವರು ಸೃಷ್ಟಿಯ ಕಾರ್ಯವನ್ನು ಆರಂಭಿಸುತ್ತಾರೆ. ಇಲ್ಲಿ ಒಂದು ಸುಂದರವಾದ ತತ್ವವಿದೆ. ಸೃಷ್ಟಿಯ ಆರಂಭಕ್ಕೆ ಬ್ರಹ್ಮದೇವರು ಕಾರಣರೂಪರಾಗಿದ್ದರು. ಆ ಸೃಷ್ಟಿಗೆ ಮೂಲಧಾರ ನಾರಾಯಣನೆಂಬ ಭಾವನೆಯನ್ನು ವೈಷ್ಣವ ಪುರಾಣಗಳು ನೀಡುತ್ತವೆ. ಆದ್ದರಿಂದ ವಿಷ್ಣು ಯೋಗ ನಿದ್ರೆಯಲ್ಲಿ ಇದ್ದರೂ ಸೃಷ್ಟಿಯ ಮೂಲ ದೈವಿಕ ವ್ಯವಸ್ಥೆ ಮುಂದುವರಿಯುತ್ತದೆ. ಇನ್ನು ಶಿವನ ಪಾತ್ರದ ಬಗ್ಗೆ ಮಾತಾಡೋಣ. ಬಹಳ ಜನರು ವಿಷ್ಣು ನಿದ್ರೆಗೆ ಹೋದಾಗ ಶಿವನು ಲೋಕವನ್ನು ನೋಡಿಕೊಳ್ಳುತ್ತಾನೆ ಎಂದು ಹೇಳುತ್ತಾರೆ. ಇದಕ್ಕೆ ಉತ್ತರವನ್ನು ಅತ್ಯಂತ ಜಾಗರೂಕತೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಶೈವ ಪುರಾಣಗಳಲ್ಲಿ ಶಿವನೇ ಪರಮತತ್ವ ಎಂದು ವಿವರಿಸಲಾಗುತ್ತದೆ. ವೈಷ್ಣವ ಪುರಾಣಗಳಲ್ಲಿ ನಾರಾಯಣನೇ ಪರಮತತ್ವ ಎಂದು ವಿವರಿಸಲಾಗುತ್ತದೆ. ಶಾಸ್ತ್ರ ಸಂಪ್ರದಾಯಗಳಲ್ಲಿ ಆದಿಶಕ್ತಿಯೇ ಪರಮ ಶಕ್ತಿ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಒಂದು ಸಂಪ್ರದಾಯದ ಕಥೆಯನ್ನು ಮತ್ತೊಂದು ಸಂಪ್ರದಾಯದ ಮೇಲೆ ಬಲವಂತವಾಗಿ ಹೇರಬಾರದು. ತ್ರಿಮೂರ್ತಿಯ ತತ್ವದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಸೃಷ್ಟಿ, ಸ್ಥಿತಿ ಮತ್ತು ಲಯದ ದೈವಿಕ ಕಾರ್ಯಗಳಿಗೆ ಸಂಬಂಧಿಸಿದ ಮಹತ್ವದ ರೂಪಗಳಾಗಿದ್ದಾರೆ. ಹೀಗಾಗಿ ವಿಷ್ಣು ಯೋಗ ನಿದ್ರೆಯಲ್ಲಿ ಇದ್ದಾಗ ಶಿವನು ವಿಷ್ಣುವಿನ ಸ್ಥಾನವನ್ನು ತೆಗೆದುಕೊಂಡು ಪಾಲನೆ ಮಾಡುತ್ತಾನೆ ಎಂದು ಸಾಮಾನ್ಯ ನಿಯಮವಾಗಿ ಹೇಳುವುದಕ್ಕಿಂತ ಶಿವನು ತನ್ನದೇ ಆದ ದೈವಿಕ ಕಾರ್ಯಗಳನ್ನು ನಿರ್ವಹಿಸುತ್ತಾನೆ ಎಂದು ಹೇಳುವುದು ಹೆಚ್ಚು ಸರಿಯಾದ ವಿವರಣೆ. ಇದೇ ರೀತಿ ಬ್ರಹ್ಮದೇವರು ವಿಷ್ಣುವಿನ ಸ್ಥಾನವನ್ನು ತೆಗೆದುಕೊಳ್ಳುವುದಿಲ್ಲ. ಅವರು ತಮ್ಮ ಸೃಷ್ಟಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇಂದ್ರ ಮತ್ತು ಇತರ ದೇವತೆಗಳು ತಮ್ಮ ತಮ್ಮ ಅಧಿಕಾರ ಕ್ಷೇತ್ರಗಳನ್ನು ನೋಡಿಕೊಳ್ಳುತ್ತಾರೆ. ಈ ವ್ಯವಸ್ಥೆಯನ್ನು ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ ಹೋಲಿಸಬಹುದು. ಒಬ್ಬ ರಾಜನಿಗೆ ಅನೇಕ ಮಂತ್ರಿಗಳು, ಸೇನಾಪತಿಗಳು ಮತ್ತು ಅಧಿಕಾರಿಗಳು ಇರುವಂತೆ ಪುರಾಣಗಳ ದೇವಲೋಕದಲ್ಲಿಯೂ ವಿವಿಧ ದೇವತೆಗಳಿಗೆ ವಿವಿಧ ಕರ್ತವ್ಯಗಳು ನೀಡಲಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಇಲ್ಲಿ ದೊಡ್ಡ ವ್ಯತ್ಯಾಸವಿದೆ. ಮಾನವ ರಾಜನ ಅಧಿಕಾರವು ಸೀಮಿತವಾಗಿರುತ್ತದೆ, ಆದರೆ ಪರಮಾತ್ಮನ ದೈವಿಕ ವ್ಯವಸ್ಥೆ ಸೀಮಿತವಲ್ಲ. ಅದಕ್ಕಾಗಿ ವಿಷ್ಣುವಿನ ಯೋಗ ನಿದ್ರೆ ಎಂದರೆ ಲೋಕದ ಕಾರ್ಯನಿರ್ವಹಿಸಲು ಅಲ್ಲ. ಇನ್ನು ಯೋಗ ನಿದ್ರೆ ಎಂಬ ಪದಕ್ಕೆ ಮತ್ತೊಂದು ಮಹತ್ವ ಅರ್ಥವಿದೆ. ದೇವಿ ಮಹಾತ್ಮೆಯಲ್ಲಿ ಯೋಗ ನಿದ್ರೆಯನ್ನು ದೇವಿಯ ದೈವಿಕ ಶಕ್ತಿಯ ರೂಪವಾಗಿಯೂ ವಿವರಿಸಲಾಗಿದೆ. ವಿಷ್ಣುವಿನ ಯೋಗ ನಿದ್ರೆಯೊಂದಿಗೆ ದೇವಿಯ ಶಕ್ತಿಯ ಸಂಬಂಧವನ್ನು ಕೆಲವು ಪುರಾಣಗಳು ವಿವರಿಸುತ್ತವೆ. ಆದರೆ ಇಲ್ಲಿ ನಿದ್ರೆ ಎಂಬುದು ಅಜ್ಞಾನ ಅಥವಾ ದುರ್ಬಲತೆಯ ಸಂಕೇತವಲ್ಲ, ಅದು ದೈವಿಕ ಶಕ್ತಿಯ ಅಂತರಂಗ ಸ್ಥಿತಿಯ ಸಂಕೇತ. ಸೃಷ್ಟಿ ಕೆಲವೊಮ್ಮೆ ಪ್ರಕಟವಾಗುತ್ತದೆ, ಕೆಲವೊಮ್ಮೆ ಲೀನವಾಗುತ್ತದೆ, ಮತ್ತೆ ಹೊಸ ಸೃಷ್ಟಿ ಆರಂಭವಾಗುತ್ತದೆ. ಇದು ಸನಾತನ ಧರ್ಮದ ಕಾಲಚಕ್ರದ ಒಂದು ಪ್ರಮುಖ ಕಲ್ಪನೆ. ಯುಗಗಳು ಬರುತ್ತವೆ, ಹೋಗುತ್ತವೆ, ಸೃಷ್ಟಿ ಉಂಟಾಗುತ್ತದೆ, ಉಳಿಯುತ್ತದೆ ಮತ್ತು ಅಂತಿಮವಾಗಿ ಲಯ ಹೊಂದಿರುತ್ತದೆ. ಮತ್ತೆ ಹೊಸ ಸೃಷ್ಟಿಯ ಚಕ್ರ ಆರಂಭವಾಗುತ್ತದೆ. ಈ ನಿರಂತರ ಚಕ್ರದ ನಡುವೆ ದೇವತೆಗಳು ಕಾರ್ಯಗಳು ತಮ್ಮ ತಮ್ಮ ನಿಯಮದಂತೆ ನಡೆಯುತ್ತವೆ. ಆದ್ದರಿಂದ ವಿಷ್ಣು ಮಲಗಿದ್ದಾಗ ಲೋಕವನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂಬ ಪ್ರಶ್ನೆಗೆ ಅತ್ಯಂತ ಸುಂದರವಾದ ಉತ್ತರವೆಂದರೆ ಲೋಕವನ್ನು ಒಬ್ಬನೇ ಕುಳಿತು ನೋಡಿಕೊಳ್ಳುವುದಿಲ್ಲ. ಬ್ರಹ್ಮನು ಸೃಷ್ಟಿಯ ಕಾರ್ಯವನ್ನು
ನೋಡಿಕೊಳ್ಳುತ್ತಾರೆ. ಶಿವನು ಲಯದ ದೈವಿಕ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇಂದ್ರನು ದೇವಲೋಕದ ಆಡಳಿತವನ್ನು ನಿರ್ವಹಿಸುತ್ತಾರೆ. ಸೂರ್ಯ, ಚಂದ್ರ, ಅಗ್ನಿ, ವಾಯು, ವರುಣ ಮುಂತಾದ ದೇವತೆಗಳು ಪ್ರಕೃತಿಯ ವಿವಿಧ ಶಕ್ತಿಗಳೊಂದಿಗೆ ಸಂಬಂಧಿಸಿದ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಧರ್ಮರಾಜನು ಕರ್ಮ ಮತ್ತು ಮರಣದ ವ್ಯವಸ್ಥೆಗೆ ಸಂಬಂಧಿಸಿದ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾನೆ. ಆದರೆ ಇವೆಲ್ಲದರ ಮೂಲದಲ್ಲೂ ಪರಮ ದೈವಿಕ ಶಕ್ತಿ ಕಾರ್ಯನಿರ್ವಹಿಸುತ್ತದೆ ಎಂಬುದು ಸನಾತನ ಧರ್ಮದ ಆಳವಾದ ಸಂದೇಶ. ಮಹಾವಿಷ್ಣು ಯೋಗ ನಿದ್ರೆಗೆ ಹೋದಾಗ ಲೋಕ ಅನಾಥವಾಗುವುದಿಲ್ಲ. ಏಕೆಂದರೆ ಪರಮಾತ್ಮನಿಗೆ ನಾನು ಇಲ್ಲದಿದ್ದರೆ ಜಗತ್ತು ನಿಲ್ಲುತ್ತದೆ ಎಂಬ ರೀತಿಯ ಮಿತಿಯಿಲ್ಲ. ಅವರ ಶಕ್ತಿಯಿಂದಲೇ ಬ್ರಹ್ಮನು ಸೃಷ್ಟಿಯಾಗುತ್ತಾನೆ. ಅವರ ಶಕ್ತಿಗಳಿಂದಲೇ ದೇವತೆಗಳು ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಅವರ ಶಕ್ತಿಯಿಂದಲೇ ಪ್ರಕೃತಿ ತನ್ನ ನಿಯಮದಂತೆ ಚಲಿಸುತ್ತದೆ ಎಂಬ ಆಧ್ಯಾತ್ಮಿಕ ನಂಬಿಕೆ ಇದೆ. ಇದಕ್ಕಾಗಿಯೇ ಕ್ಷೀರಸಾಗರದಲ್ಲಿ ಅನಂತ ಶೇಷನ ಮೇಲೆ ಯೋಗ ನಿದ್ರೆಯಲ್ಲಿರುವ ಮಹಾವಿಷ್ಣುವಿನ ರೂಪವನ್ನು ನೋಡಿದಾಗ ಭಗವಂತ ಮಲಗಿದ್ದಾನೆ ಎಂದು ಮಾತ್ರ ನೋಡಬಾರದು. ಇದು ವಿಶ್ವದ ಆಂತರಿಕ ಶಾಂತಿ ಮತ್ತು ದೈವಿಕ ನಿಯಂತ್ರಣದ ಸಂಕೇತ. ಭಗವಂತನ ದೇಹ ವಿಶ್ರಾಂತಿಯಲ್ಲಿದ್ದರೂ ಅವರ ದೈವಿಕ ಸಂಕಲ್ಪದಿಂದ ವಿಶ್ವದ ಚಕ್ರ ನಿರಂತರವಾಗಿ ಚಲಿಸುತ್ತದೆ ಎಂಬ ಭಾವನೆಯನ್ನು ಈ ರೂಪ ನಮಗೆ ನೀಡುತ್ತದೆ. ಅದೇ ಕಾರಣಕ್ಕೆ ನಮ್ಮ ದೇವಾಲಯಗಳಲ್ಲಿ ಅನಂತಶಯನ ವಿಷ್ಣುವಿನ ರೂಪವನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಒಬ್ಬ ಭಕ್ತನು ಆ ರೂಪವನ್ನು ನೋಡಿದಾಗ ತನ್ನ ಜೀವನದಲ್ಲಿರುವ ಗೊಂದಲಗಳು ಮಧ್ಯೆಯೂ ಒಂದು ವಿಷಯವನ್ನು ನೆನಪಿಸಿಕೊಳ್ಳಬಹುದು. ತನ್ನ ಕಣ್ಣಿಗೆ ಎಲ್ಲವೂ ಗೊಂದಲವಾಗಬಹುದು, ಆದರೆ ಈ ವಿಶ್ವವನ್ನು ನಡೆಸುವ ಒಂದು ದೈವಿಕ ನಿಯಮವಿದೆ. ಅದೇ ಈ ಪುರಾಣ ತತ್ವದ ಅತ್ಯಂತ ಆಳವಾದ ಸಂದೇಶ. ಹೀಗಾಗಿ ಸ್ನೇಹಿತರೆ, ಮಹಾವಿಷ್ಣು ಯೋಗ ನಿದ್ರೆಗೆ ಹೋದಾಗ ಲೋಕವನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂಬ ಪ್ರಶ್ನೆಗೆ ಒಂದು ದೇವರ ಹೆಸರನ್ನು ಹೇಳುವುದು ಸರಿಯಾಗಿ ಉತ್ತರವಾಗಿರುವುದಿಲ್ಲ. ಪುರಾಣಗಳ ಪ್ರಕಾರ ವಿಶ್ವವ್ಯವಸ್ಥೆಯ ವಿವಿಧ ಕಾರ್ಯಗಳು ಬ್ರಹ್ಮ, ವಿಷ್ಣು ಮತ್ತು ಇಂದ್ರ ಮತ್ತು ಇತರ ದೇವತೆಗಳ ಮೂಲಕ ನಡೆಯುತ್ತದೆ. ಆದರೆ ಈ ಎಲ್ಲ ದೈವಿಕ ಕಾರ್ಯಗಳ ಹಿಂದೆ ಪರಮಾತ್ಮನ ಶಕ್ತಿ ಮತ್ತು ವಿಶ್ವಧರ್ಮದ ನಿಯಮ ಕಾರ್ಯನಿರ್ವಹಿಸುತ್ತದೆ ಎಂಬುದು ಮೂಲ ಭಾವನೆ. ಇದನ್ನು ನಾವು ನಮ್ಮ ಜೀವನಕ್ಕೂ ಅನ್ವಯಿಸಿಕೊಳ್ಳಬಹುದು. ನಾವು ಪ್ರತಿದಿನ ಎಲ್ಲವನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುತ್ತೇವೆ, ಆದರೆ ಪ್ರಕೃತಿಯ ತನ್ನದೇ ಆದ ನಿಯಮದಂತೆ ನಡೆಯುತ್ತದೆ. ಸೂರ್ಯ ಉದಯಿಸುತ್ತಾನೆ, ಗಾಳಿ ಬೀಸುತ್ತದೆ, ಮಳೆ ಬರುತ್ತದೆ, ಋತು ಬದಲಾಗುತ್ತದೆ, ಕಾಲ ಮುಂದುವರಿಯುತ್ತದೆ. ನಾವು ನಿದ್ರೆಯಲ್ಲಿದ್ದರೂ ನಮ್ಮ ದೇಹದಲ್ಲಿ ಹೃದಯ ಬಡಿಯುತ್ತಾ ಮುಂದುವರಿಯುತ್ತದೆ, ಉಸಿರಾಟ ಮುಂದುವರಿಯುತ್ತದೆ, ದೇಹದ ಅನೇಕ ಕ್ರಿಯೆಗಳು ನಮಗೆ ತಿಳಿಯದೆ ನಡೆಯುತ್ತವೆ. ಅದೇ ರೀತಿಯಲ್ಲಿ ಪುರಾಣಗಳ ದೈವಿಕ ಸೃಷ್ಟಿಯಲ್ಲಿ ಪರಮಾತ್ಮನ ಯೋಗ ನಿದ್ರೆಯಲ್ಲಿಯೂ ವಿಶ್ವದ ದೈವಿಕ ವ್ಯವಸ್ಥೆ ತನ್ನ ನಿಯಮದಂತೆ ಮುಂದುವರಿಯುತ್ತದೆ. ಇದೇ ಮಹಾವಿಷ್ಣುವಿಗೆ ಯೋಗ ನಿದ್ರೆಯ ಅದ್ಭುತ ರಹಸ್ಯ. ನಾರಾಯಣಿಗೆ ನಮಸ್ಕಾರ, ಲಕ್ಷ್ಮೀದೇವಿಗೆ ನಮಸ್ಕಾರ, ಬ್ರಹ್ಮದೇವರಿಗೆ ನಮಸ್ಕಾರ, ಮಹಾದೇವನಿಗೆ ನಮಸ್ಕಾರ, ಲೋಕದ ವಿವಿಧ ಶಕ್ತಿಗಳನ್ನು ಕಾಪಾಡುವ ಎಲ್ಲ ದೇವತೆಗಳಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಲೋಕಂ ಸಮಸ್ತ ಸುಖಿನೋ ಭವಂತು. ಶ್ರೀಮನ್ನಾರಾಯಣ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತು ಇನ್ನಿತರ ಸನಾತನ ಧರ್ಮದ ದೇವರ ಮತ್ತು ದೇವಸ್ಥಾನಗಳ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.